ಮಮ್ಮಿ ಚಿಕನ್ ಮಾಡ್ತಿದ್ದಾರೆ. ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಮಮ್ಮಿ ಮಮ್ಮಿ ಏನೋ ಮಾಡ್ತೀರಿ? ಚಿಕನ್ ಮಾಡ್ತಾ ಇದ್ದೀನಿ. ಗುರುವಾರ ಅಲ್ಲ, ನಾನು ಮಾಡಿದ್ದೆ ಮತ್ತೆ. ಚಿಕನ್ ಅಂತ ಇದೆ ಅಂದರೆ ಮಸಾಲೆ. ಇವತ್ತು ಫ್ರೆಂಡ್ಸ್, ಇವತ್ತು ನಾನು ಮಸಾಲೆ ಹೇಳ್ಕೊಳಕ್ಕಾಗಿಲ್ಲ, ಹಂಗೆ ಹೇಳ್ತಿದ್ದೆ. ಸ್ಟಡೀಸ್ಗೇನು ಏನಿಲ್ಲ. ಕೆಂಪು ಚಿಕನ್ ಅಂತ ತುಂಬ ಇಷ್ಟ ನಮ್ಮ ಮಕ್ಕಳಿಗೆಲ್ಲ. ಇದು ತುಂಬ ದಿವಸ ಆಯಿತು ಮಾಡಿ. ಇದಕ್ಕೆ ಎಲ್ಲ ಸ್ವಲ್ಪ ಕಾಯಿ, ಮೆಣಸು, ಜೀರಿಗೆ, ಬೇಡಿಗೆ ಮೆಣಸಿನಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕೋದು. ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ಇದಕ್ಕೆ ನೋಡಿದ್ರೆ ಈ ಥರ ಬರುತ್ತೆ ಕಲರು. ಚಪಾತಿ, ರೈಸು, ಮುದ್ದೆ ಯಾವ್ದಾರು ಆಗುತ್ತೆ. ಇದು ಇದಕ್ಕೆ ಅಂತಲ್ಲ, ಏನು ಬೇಕೋ ತಿನ್ಬೋದು. ಯಾಕಂದ್ರೆ ಚೆನ್ನಾಗಿತ್ತು ಮುದ್ದೆಗೆ. ಅಂದರೆ ಜಾಸ್ತಿ ಮಸಾಲೆನೂ ಇರಲ್ಲ ಇದಕ್ಕೆ. ಅಷ್ಟು ಐಟಮ್ ಅಷ್ಟೇ. ಏನು ಹೇಳಿ, ಬೆಳ್ಳುಳ್ಳಿ, ಈರುಳ್ಳಿ ಮೊದಲು ಚಿಕನ್ ಒಗ್ಗರಣೆ ಹಾಕಿರ್ಬೇಕು. ಬೆಳ್ಳುಳ್ಳಿ, ಬೇಡಿಗೆ ಮೆಣಸಿನಕಾಯಿ, ಜೀರಿಗೆ, ಮೆಣಸು, ಕಾಯಿ ಅಷ್ಟೇ. ಬೇಡಿಗೆ ಮೆಣಸಿನಕಾಯಿ ಸುಡ್ಕೊಂಡು ಅದ್ರೊಳಗಿರೋ ಬೀಜ ಅಂತ ತೆಗ್ದು ಆಚೆ ಹಾಕ್ಬಿಡ್ಬೇಕು ಫ್ರೆಂಡ್ಸ್. ಬೀಜ ಹಾಕ್ಬಿಡ್ಬೇಕಂದ್ರೆ ಕೈಗೆ ಹೋಗ್ಬಿಡ್ಬೇಕು ಈ ಚಿಕನ್ ಮಾತ್ರ. ಆಯ್ತಾ? ಅಷ್ಟು ಹಾಕೊಂಡು ಸ್ವಲ್ಪ ತಪ್ಪದೆ ಉಟ್ಕೊಂಡು ಮಾಡ್ಬೇಕು. ಈ ಥರ ಒಳ್ಳೆ ಟೇಸ್ಟಿಯಾಗಿರುತ್ತೆ, ಒಳ್ಳೆ ತಿನ್ನಕ್ಕೂ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಚಪಾತಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಆಯ್ತಾ? ಯಾಕೆಂದ್ರೆ ಮುದ್ದೆ ಮಕ್ಕಳೆಲ್ಲ ತಿನ್ನಲ್ಲ ನಮ್ಮನೇಲಿ, ಒಬ್ಬಳೆ ಮುದ್ದೆ ತಿನ್ನೋದು. ಅದೇ ಚಪಾತಿ ಆದರೆ ಎಲ್ಲ ಮಕ್ಕಳು ತಿಂತವೆ ಅಂದ್ಬಿಟ್ಟು ಚಪಾತಿ ಮಾಡೋಣ ಅಂತ ಇದ್ದೀನಿ. ಕಲಸು ಇಕ್ಕಿದ್ದೀನಿ ಚಪಾತಿ ಹಿಟ್ಟಿಗೆ. ಆಯ್ತಾ? ನಾನು ಮಾಡೋ ಅಡುಗೆ, ನಾನು ಮಾಡೋ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಬೀಳ್ಕೊಳ್ತಂಗೆ ಬ್ರಷ್ ಮಾಡಿ ನನ್ನ ವಿಡಿಯೋ ನೋಡಿ. ಆಯಿತಾ? ಸಪೋರ್ಟ್ ಮಾಡಿ. ಆಯ್ತು? ಯಾರೋ ಹೊಸ್ದಾಗಿ ಅಡುಗೆ ಮಾಡ್ತಾವಳೆ, ಹೊಸ್ದಾಗೆ ವಿಡಿಯೋ ಮಾಡ್ತಾವಳೆ ಅಂತ ಕೇರ್ಲೆಸ್ ಮಾಡಕ್ಕೆ ಹೋಗಬೇಡಿ. ನಾನು ನಿಮ್ಮಲ್ಲಿ ಯಾರೋ ಒಬ್ಳು, ನಾನು ನಿಮ್ಮಲ್ಲಿ ಒಬ್ಳು ಅಂದ್ಕೊಂಡು ನನ್ನ ವಿಡಿಯೋಗಳನ್ನ ನೋಡಿ. ಬಾಯ್ ಫ್ರೆಂಡ್ಸ್, ಮಾಡಿ ತಿನ್ನಿ.